ತುಂಬಾ ಲೋಯೆಸ್ಟ್ ಕೊಟೇಶನ್ ಕೊಡುವಂತ ಕಾಂಟ್ರಾಕ್ಟರ್ ನಾಳೆ ದಿವಸ ಮೋಸ್ಟ್ ಡೇಂಜರಸ್ ಆಗಿ ಕಾಣ್ತಾರೆ. ಎಸ್, ನಾವ್ ಯಾವಾಗ್ಲೂ ಅಷ್ಟೇ ಒಂದು ಕನ್ಸ್ಟ್ರಕ್ಷನ್ ಕೊಟೇಶನ್ ನ ತುಂಬಾ ಕಡಿಮೆ ಬಡ್ಜೆಟ್ ಇದೆ ಅಂತ ಹೇಳಿದ್ರೆ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತೀವಿ. ರಿಯಾಲಿಟಿ ಬೇರೆನೇ ಇರುತ್ತೆ. ಯಾವಾಗ್ಲೂ ಏನಂತ ಹೇಳಿದ್ರೆ ನಮ್ಮ ಕೊಟೇಶನ್ ಯಾವಾಗ್ಲೂ ಆಸ್ ಅ ಹ್ಯೂಮನ್ ಬೀಯಿಂಗ್ ನನ್ಗೆ ಯಾರು ಕಡಿಮೆ ಮಾಡ್ಕೊಡ್ತಾನೆ, ನಮ್ಗೆ ಯಾರು ತುಂಬಾ ಲೋ ಬಡ್ಜೆಟ್ ಅಲ್ಲಿ ಮಾಡ್ಕೊಡ್ತಾನೆ, ಇದನ್ನೇ ನೋಡ್ತಾ ಇರ್ತೀವಿ. ಒಬ್ಬ ಕಾಂಟ್ರಾಕ್ಟರ್ ಆದ್ರೂ ಲೋ ಬಡ್ಜೆಟ್ ಅಲ್ಲಿ ಮಾಡೋ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಕೆಲಸ ತಗೊಳ್ಳಿಕ್ಕೆ ತುಂಬಾ ಕಡಿಮೆ ಕೋಟ್ನ ಪ್ರೈಸ್ ಮಾಡಿ ನಿಮ್ಮ ಹತ್ರ ಅಡ್ವಾನ್ಸ್ ಬುಕಿಂಗ್ ತಗೊಂಡು ಕೆಲಸನ ಕನ್ಫರ್ಮ್ ಮಾಡ್ಕೋತಾನೆ. ನೆಕ್ಸ್ಟ್ ಈ 3 ಪಾಯಿಂಟ್ಸ್ ಅಲ್ಲಿ ಮೋಸ್ಟ್ ಡೇಂಜರಸ್ ಆಗಿ ಕಾಣ್ತಾನೆ. ನಂಬರ್ 1, ಎಕ್ಸ್ಟ್ರಾ ಚಾರ್ಜಸ್ ನ ಆಡ್ ಮಾಡ್ತಾನೆ. ನಂಬರ್ 2, ಮೆಟೀರಿಯಲ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ತಾನೆ. ನಂಬರ್ 3, ಅನ್ನೆಸೆಸರಿ ಡಿಲೇ ಮಾಡ್ತಾ ಹೋಗ್ತಾನೆ. ಫೈನಲಿ ಏನಾಗುತ್ತೆ? ಫೈನಲಿ ಬಡ್ಜೆಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಯಾವಾಗಲೂ ಅಷ್ಟೇ ನೀವು ಒಂದು ಕೊಟೇಶನ್ ಫೈನಲ್ ಮಾಡ್ಬೇಕಾದ್ರೆ ಈ 4 ಪಾಯಿಂಟ್ಸ್ ನೀವು ಕಂಪೇರ್ ಮಾಡಲೇಬೇಕು. ನಂಬರ್ 1, ಮೆಟೀರಿಯಲ್ ಸ್ಪೆಸಿಫಿಕೇಶನ್. ನಂಬರ್ 2, ಸ್ಕೋಪ್ ಆಫ್ ವರ್ಕ್. ನಂಬರ್ 3, ಹಿಡನ್ ಚಾರ್ಜಸ್. ನಂಬರ್ 4, ಬ್ರ್ಯಾಂಡ್ ಕ್ವಾಲಿಟಿ. ಯಾವ ಕ್ವಾಲಿಟಿ ಯೂಸ್ ಮಾಡ್ತಿದ್ರೆ ನಿಮಗೆ ಗೊತ್ತಿರಲೇಬೇಕು. ಸಿ, ಕನ್ಸ್ಟ್ರಕ್ಷನ್ ಅನ್ನೋದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟು. ಈ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಲ್ಯಾಕ್ಸ್ ಟುಗೆದರ್, ಕ್ರೋಸ್ ಟುಗೆದರ್ ಮಾಡ್ತಾ ಇರ್ತೀರಿ. ನೀವು 1 ಅಲ್ಲ, 2 ಅಲ್ಲ, 3 ಅಲ್ಲ, 5-6 ಕಂಪನಿ ಕೊಟೇಶನ್ಸ್ ಕಂಪ್ಯಾರಿಸನ್ ಮಾಡಿ. ಯಾರು ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 3 ಜನ ಈಕ್ವಲ್ ಆಗಿದ್ದಾರೆ ಅಂದ್ರೆ ಆ 3 ಜನನ ಸಾರ್ಟ್ ಔಟ್ ಮಾಡಿ. ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಕೊಟೇಶನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಬರುವಂತ ಹಿಡನ್ ಚಾರ್ಜಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಹಿಡನ್ ಚಾರ್ಜಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ನಂಗಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.